ಪೂರ್ವದ ರಸ್ತೆಗೆ ಉತ್ತರದ ರಸ್ತೆಗೆ ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನ ಮಾಡಬೇಡಿ. ನೀವು ಹಂಗೆ ಮಾಡಬೇಕು ಅಂದರೆ ಸೈಟ್ ಪೂರ್ತಿ ಮಾಡ್ಕೊಳ್ಳಿ. ಫ್ರಂಟ್ಗೆ ನಾನು 2 ಅಂಗಡಿ ಹಾಕ್ತೀನಿ, 1 ಅಂಗಡಿ ಹಾಕ್ತೀನಿ, ಅದರಲ್ಲೂ ಕೆಲವರು ಇರ್ತಾರೆ ನಾನು 1 ಅಂಗಡಿ ಮಾತ್ರ ಹಾಕ್ತೀನಿ, ಒಂದು 10 ಅಡಿ 12 ಅಡಿ ಮಾತ್ರ ನಾನು. ನೋಡಿ ಇಲ್ಲಿ ಆಗ್ನೇಯದಲ್ಲಿ ಇಷ್ಟು ಮಾತ್ರ ನಾನು 1 ಅಂಗಡಿ ಮಾಡ್ಕೊಂಡ್ಬಿಡ್ತೀನಿ, ನಮಗೆ ಟೈಮ್ ಪಾಸ್ಗೆ ಆಗುತ್ತೆ, ನಾನು ಅಲ್ಲಿ ಕೂತ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ತೀನಿ, ನಾನು ಏನೋ ಮಾಡ್ತೀನಿ ಅಂತ ನೀವು ಹೋದರೆ, ನೀವು ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿಂದ ಸಮಸ್ಯೆಗಳೇ ಜಾಸ್ತಿ. ನೀವು ನಿಮ್ಮ ಗ್ರೋತ್ನೆಸ್ನ ಅಲ್ಲಿಗೆ ನೀವು ಡೌನ್ಫಾಲ್ ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊಡ್ತೀರಾ. ನಮಸ್ಕಾರ, ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಹೊಂದಿಕೊಂಡಂತೆ ಅಂಗಡಿಗಳನ್ನು ಮಾಡೋದ್ರಿಂದ ವಾಸ್ತು ರೀತಿ ಏನಾದರೂ ಸಮಸ್ಯೆಗಳಾಗುತ್ತಾ, ಅಥವಾ ಆ ರೀತಿ ಏನಾದರೂ ನಾವು ಅಂಗಡಿಗಳು ಮಾಡಿದ್ರೆ ನಮ್ಗೆ ವಾಸ್ತು ಬೆನಿಫಿಟ್ ಬರುತ್ತಾ, ಅಥವಾ ಮಾಡಲೇಬಾರ್ದು ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ತೇನೆ. ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ವಾಸ್ತುವಿನ ವಿಚಾರದಲ್ಲಿ ಅಂಗಡಿಗಳನ್ನ ಒಂದು ಸೈಟಲ್ಲಿ 30-40 ಸೈಟೋ ಅಥವಾ 30-50 ಸೈಟೋ ಇರುತ್ತೆ. ಆ ಸೈಟಲ್ಲಿ ಮನೆಗೆ ಅಟ್ಯಾಚ್ ಆಗಿ ಅಥವಾ ಮನೆ ಮುಂದೆನೇ ನಾವು ಅಂಗಡಿಗಳನ್ನ ಹಾಕ್ಕೊಂಡು ಅದು ಒಂದು ಸೋರ್ಸ್ ಇರಲಿ, ನಾವು ಜಾಬ್ ಇದೆ ಅಥವಾ ನಮ್ಗೆ ಇನ್ನೇನೋ ಬೇರೆ ಸೋರ್ಸ್ ಇದೆ ಅಂತೇಳಿ ಅಂಗಡಿಗಳು ಮಾಡೋಣ, ಮನೆ ಚಿಕ್ಕದಾಗಿ ಕಟ್ಕೊಂಡು ಅಂಗಡಿಗಳು ಮಾಡೋಣ ಅಂತಲೂ ಸುಮಾರು ಜನ ಅಂಗಡಿಗಳು ಮಾಡ್ತಾರೆ. ಅದು ಅಷ್ಟು ವಾಸ್ತುಕ್ಕೆ ಬರೋದಿಲ್ಲ. ನೀವು ಅದರಿಂದ ಬರೋ ಅಂಥ ಲಾಭನೇ ಮುಖ್ಯ ಆಗ್ಬೋದು ನಿಮಗೆ, ಆದರೆ ಅದರಿಂದ ನಿಮಗೆ ಬೇರೆ ರೀತಿಯ ಸಮಸ್ಯೆಗಳಾಗುತ್ತೆ. ಮನೆಯಲ್ಲಿ ಮಕ್ಕಳ ಡೆವಲಪ್ಮೆಂಟ್ಸ್ ಆಗೋದಿಲ್ಲ, ಅಥವಾ ಮದುವೆಗೆ ಬಂದಿರೋ ಅಂಥ ಮನೆಯ ಮಕ್ಕಳ ಶುಭ ಕಾರ್ಯಗಳಾಗೋದಿಲ್ಲ, ಮತ್ತು ಆರೋಗ್ಯದ ಸಮಸ್ಯೆಗಳಾಗುತ್ತೆ. ಈ ರೀತಿ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ. ನೀವು ಏನು ಅಂಗಡಿಗಳು ಮಾಡಿ ನಾನು ಅದರಿಂದ ಲಾಭ ಪಡ್ಕೊಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದ್ರೆ, ಆದರೆ ಅದು ನೀವು ಅಲ್ಲಿ ಮಾಡೋ ಅಂಗಡಿಗಳಿಂದ ಬೇರೆ ರೀತಿಯೇ ನಿಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ವಾಸ್ತುವಿನ ರೀತಿ ಆ ರೀತಿ ಅಂಗಡಿಗಳನ್ನ ಮಾಡಬಾರ್ದು. ಅದನ್ನು ಯಾವ ರೀತಿ ನಾವು ಯಾವ ರೋಡ್ಗೆ ಏನು ಅಂಗಡಿಗಳು ಹಾಕಿದ್ರೆ ಅದು ನಮಗೆ ಎಷ್ಟು ಮಟ್ಟಿಗೆ ಲಾಭ ಕೊಡುತ್ತೆ, ಯಾವ ರೋಡ್ಗೆ ವಾಸ್ತು ರೀತಿ ಮಾಡ್ಬೋದು, ಯಾವ ರೋಡ್ಗೆ ಮಾಡಬಾರ್ದು ಅನ್ನೋದು ಮುಖ್ಯ ಆಗಿರುತ್ತೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು 30-50ನೋ 30-40ನೋ ನೀವು ಸೈಟ್ ತೊಗೊಂಡಿರ್ತೀರ. ಆ ಸೈಟಲ್ಲಿ ಒಂದು ಚಿಕ್ಕದಾಗ ಒಂದು ಮನೆ ಮಾಡಿ, ಮಿಕ್ಕಿದ್ದೊಂದು ಅರ್ಧಕ್ಕೆ ಅಥವಾ ಒಂದು 70% ಮನೆ ಕಟ್ಕೊಳ್ಳೋಣ, ಒಂದು 30% ಅಂಗಡಿಗಳು ಮಾಡಿಬಿಡೋಣ, ಮೇನ್ ರೋಡ್ ಇದೆ, ಕಮರ್ಷಿಯಲ್ ಆಗುತ್ತೆ ಅಂತೇಳಿ ನೀವು ಭಾವಿಸಿ ಆ ರೀತಿ ಅಂಗಡಿಗಳು ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂದರೆ, ನೋಡಿ, ಪೂರ್ವದ ರಸ್ತೆಗೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಪೂರ್ವದ ಈಶಾನ್ಯದಲ್ಲಿ ಒಂದು 10 ಅಡಿ 12 ಅಡಿ ಗೇಟಿಗೆ ಬಿಟ್ಕೊಂಡು, ಇನ್ನು ಏನು 20 ಅಡಿ ಇರುತ್ತೆ ಅಥವಾ ಇನ್ನೊಂದು ಏನು 30 ಅಡಿ ಇರುತ್ತೆ, ಆ ಜಾಗಕ್ಕೆ ನೀವು ಒಂದು 2 ಅಂಗಡಿನ 3 ಅಂಗಡಿನ ಮಾಡಿಬಿಡೋಣ ಅಂತೇಳಿ ಅಂಗಡಿಗಳಿಗೆ ಅಂತೇಳಿ ನೀವು ಈ ಕಡೆ ಕ್ಲೋಸ್ ಮಾಡಿ, ಪೂರ್ವದ ಫೇಸಿಂಗು ರೋಡ್ ಫೇಸಿಂಗ್ಗೆ ಅಂಗಡಿಗಳು ಮಾಡಿ, ಮಿಕ್ಕಿದ್ದು ನೀವು ಮನೆ ಮಾಡಿಕೊಡ್ತೀರ. ನೀವು ಎಷ್ಟೇ ವಾಸ್ತು ಪ್ರಕಾರ ಮನೆ ಮಾಡಿ, ಸೌತ್ಗಿಂತ ಉತ್ತರಕ್ಕೆ ಜಾಗ ಜಾಸ್ತಿ ಬಿಟ್ಟು, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಜಾಗ ಜಾಸ್ತಿ ಬಿಟ್ಟು, ನಿಮ್ಮದೇ ಜಾಗದಲ್ಲಿ ನೀವು ಅಂಗಡಿಗಳನ್ನ ಮಾಡ್ತೀರಾ. ಈ ರೀತಿ ಅಂಗಡಿಗಳು ಹಾಕೋದ್ರಿಂದ ವಾಸ್ತುವಿನ ರೀತಿ ನಿಮಗೆ ಅದು ಶ್ರೇಯಸ್ಸಲ್ಲ. ಆ ರೀತಿ ಅಂಗಡಿಗಳನ್ನ ಮಾಡಬಾರ್ದು. ಅಂಗಡಿಗಳು ನೀವು ಆ ರೀತಿ ಮಾಡಬೇಕು ಅಂದರೆ ಪೂರ್ತಿ ಜಾಗನೇ ನೀವು ಕಮರ್ಷಿಯಲ್ ಮಾಡಿಬಿಡಿ. ಮೇಲೆ ಮನೆಗಳು ಮಾಡ್ಕೊಳ್ಳಿ, ಫಸ್ಟ್ ಫ್ಲೋರ್ ಮನೆ ಮಾಡ್ಕೊಳ್ಳಿ ಅಥವಾ ಸೆಕೆಂಡ್ ಫ್ಲೋರ್ ಮನೆ ಮಾಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಅಂಗಡಿಗಳು ಮಾಡೋದಾದರೆ ಪೂರ್ತಿ ಮಾಡಿಬಿಡಿ. ನಾವು ಒಂದು 10 ಅಡಿ 12 ಅಡಿಗೆ ಅಂಗಡಿಗಳು ಮಾಡ್ತೀನಿ ಅಂತೇಳಿ ನೀವು ಅದನ್ನು ಕಟಪ್ ಮಾಡಿ ನೀವು ಮಾಡೋದಕ್ಕೆ ಹೋದರೆ ಅದು ನಿಮಗೆ ವಾಸ್ತುಗೆ ಬರೋದಿಲ್ಲ. ಯಾವಾಗ ನೀವು ಈ ಭಾಗನ ಕಟ್ ಮಾಡಿ ಆಗ್ನೇಯ ಭಾಗನ ಕಟ್ ಮಾಡ್ತೀರೋ, ಮತ್ತು ಇದು ನಿಮಗೆ ಪೂರ್ವ ಭಾರ ಆಗುತ್ತೆ, ನಿಮ್ಮ ಮನೆಗೆ ಪೂರ್ವ ಭಾರ ಆಗುತ್ತೆ. ಡಬಲ್ ಸೈಟು 3 ಸೈಟ್ ಇದೆ ಅಂದಾಗ ಅದನ್ನು ನಮ್ಮಂಥ ವಾಸ್ತು ಅವ್ರು ಬಂದು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಬೇರೆ ಆಗುತ್ತೆ. ಆದರೆ ನೀವು ಒಂದು 30-40ನೋ 30-50ನೋ ಅಥವಾ 60-40 ಸೈಟಲ್ಲೋ ಫ್ರಂಟ್ಗೆ ಅಂಗಡಿಗಳು ಮಾಡೋದಾದರೆ ಅದು ನಿಮಗೆ ಗೊತ್ತಿಲ್ಲದೆ ನೀವು ಯಾವ ರೀತಿ ಅಂದರೆ ಯಾವ ರೀತಿ ಅಂಗಡಿಗಳನ್ನ ಮಾಡ್ಕೊಳ್ಬಾರ್ದು. ನೀವು ಆ ರೀತಿ ಮಾಡೋದಕ್ಕೆ ಹೋದಾಗ ಈ ಮನೆಗೆ ಪೂರ್ವದಲ್ಲಿ ಅಂಗಡಿಗಳು ಬಂದು ಪೂರ್ವ ಬ್ಲ್ಯಾಕ್ ಆಗುತ್ತೆ. ಆ ರೀತಿ ಪೂರ್ವ ಬ್ಲ್ಯಾಕ್ ಆಗೋದ್ರಿಂದ ಮನೆಯ ಗಂಡು ಮಕ್ಕಳು ಅಭಿವೃದ್ಧಿ ಆಗೋದಿಲ್ಲ, ಮನೆಯ ಯಜಮಾನನಿಗೆ ಅದು ಶ್ರೇಯಸ್ಸಲ್ಲ. ನಿಮ್ಮ ಮನೆಯ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ನೀವು ಅಲ್ಲಿಂದ ಆಚೆ ಗ್ರೋತ್ ಆಗೋದಿಲ್ಲ. ನೀವು ಆ ಬಾಡಿಗೆ ತಗೊಂಡು ಮಾತ್ರ ಜೀವನ ಮಾಡಬೇಕಾಗುತ್ತೆ, ಬೇರೆ ಏನೇನು ನಿಮ್ಮ ಸೋರ್ಸ್ ಇದ್ರೂ ಎಲ್ಲ ನಿಂತು ಹೋಗ್ಬಿಡುತ್ತೆ. ಅದು ನಿಮಗೆ ಶ್ರೇಯಸ್ಸಲ್ಲ.
ನೀವು ಇದು 1 ಫ್ಲೋರ್ 2 ಫ್ಲೋರ್ ಕಟ್ತೀರಾ, ಇದು 3 ಫ್ಲೋರ್ ಕಟ್ತೀರಾ, ಅವಾಗೂ ರಾಂಗ್ ಆಗುತ್ತೆ. ಯಾವಾಗ ಈಸ್ಟಲ್ಲಿ ಈಶಾನ್ಯದಲ್ಲಿ ಮಾತ್ರ ಬಿಟ್ಟು ಪೂರ್ವದಿಂದ ಆಗ್ನೇಯದವರೆಗೂ ಕಟ್ತೀರಾ, ಇದೊಂದು 2 ಫ್ಲೋರ್ 3 ಫ್ಲೋರ್ ಕಟ್ಟಿ ಮನೆ 1 ಫ್ಲೋರ್ ಕಟ್ಟಿದ್ರೆ ಅಲ್ಲೂ ಮೈನಸ್ ಆಗುತ್ತೆ. ಅದಲ್ಲದೆ ಫ್ಲೋರಿಂಗ್ ಲೆವೆಲ್ಲು ರೋಡ್ಗಿಂತ ಹೈಟ್ ಅಂಗಡಿಗಳು ಮಾಡ್ತೀರಾ, ಅಂಗಡಿಗಳಿಗಿಂತ ಡೌನು ಮನೆ ಮಾಡ್ತೀರಾ, ಅದು ತಪ್ಪಾಗುತ್ತೆ. ಅದಲ್ಲದೆ ಮನೇನ ನೀವು ಯಾವಾಗ ನೀವು ದಕ್ಷಿಣದ ಸೆಟ್ ಬ್ಯಾಕ್ ಬಿಟ್ಟು ಮಾಡಿರ್ತೀರೋ ಅಂಗಡಿಗಳಿಗೆ ನೀವು ಸೆಟ್ ಬ್ಯಾಕ್ ಬಿಡೋದಿಲ್ಲ, ಆವಾಗ ನಿಮಗೆ ಆಗ್ನೇಯದ ಮೂಢ ಆಗುತ್ತೆ. ಆಗ್ನೇಯದ ಮೂಢ ಆಗೋದ್ರಿಂದನೂ ಶುಭ ಕಾರ್ಯಗಳಾಗೋದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಗಂಡು ಮಕ್ಕಳಿಗೆ ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಅದು ಗ್ರೋತ್ನೆಸ್ ಕೊಡೋದಿಲ್ಲ, ನಿಮ್ಮ ಅಭಿವೃದ್ಧಿನ ಕುಂಠಿತ ಮಾಡುತ್ತೆ. ಪೂರ್ವದಲ್ಲಿ ನೀವು ಅಂಗಡಿಗಳು ನಿಮ್ಮ ಮನೆ ಸೈಟ್ಗೆ ಅಟ್ಯಾಚ್ ಆಗಿ ಮಾಡಿದ್ರೆ ಅದು ತುಂಬ ತಪ್ಪಾಗುತ್ತೆ. ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಮಾಡೋದಾದ್ರೆ ಸೈಟ್ ಪೂರ್ತಿ ಮಾಡ್ಕೊಳ್ಳಿ, ಅಥವಾ ಮಾಡೋದೇ ಬೇಡ. ಅದು ಎಂಥ ಕಮರ್ಷಿಯಲ್ ಜಾಗನೇ ಆಗಲಿ ನೀವು ಮನೆಗೆ ಇಟ್ಕೊಳ್ಳಿ, ಅದು ಒಳ್ಳೆಯದಾಗುತ್ತೆ. ಪಶ್ಚಿಮದ ರಸ್ತೆಗೆ ಅಂಗಡಿಗಳು ಮಾಡೋದ್ರಿಂದ ಬೆನಿಫಿಟ್ ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ಪಶ್ಚಿಮದ ರಸ್ತೆಗೆ ಅಂಗಡಿಗಳನ್ನ ಮಾಡ್ಬೋದು. ಪಶ್ಚಿಮದ ರಸ್ತೆಗೆ ಪಶ್ಚಿಮ ನೈಋತ್ಯದಿಂದ ಪಶ್ಚಿಮ ವಾಯುದಲ್ಲಿ ಓಡಾಡೋದಕ್ಕೆ ಒಂದು 12 ಅಡಿನೋ ಗೇಟ್ ಇಟ್ಕೊಂಡು ಮಿಕ್ಕಿದ್ದ ಜಾಗದಲ್ಲಿ ಒಂದು 2 ಅಂಗಡಿನೋ 3 ಅಂಗಡಿನೋ ಮಾಡೋದಾದರೆ ನೀವು ಪಶ್ಚಿಮದಲ್ಲಿ ನೀವು ಅಂಗಡಿಗಳು ಮಾಡಿ ಮುಂದೆಗೆ ಮನೆ ಕಟ್ಕೊಂಡ್ರೆ ಅದರಲ್ಲಿ ನೀವು ಅಂಗಡಿಯಿಂದ ಆಚೆಗೆ ಸೆಟ್ ಬ್ಯಾಕು ಇಂಪಾರ್ಟೆಂಟ್ ಆಗುತ್ತೆ. ಪೂರ್ವದಲ್ಲಿ 3 ಅಡಿ ಬಿಡಬೇಕಾಗುತ್ತೆ, ಪಶ್ಚಿಮದಲ್ಲಿ 2 ಅಡಿ ಬಿಡಬೇಕಾಗುತ್ತೆ. ದಕ್ಷಿಣಕ್ಕಿಂತ ಪೂರ್ವಕ್ಕೆ ಬಿಟ್ಟು ವಾಸ್ತುವಿನ ರೀತಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಪಶ್ಚಿಮದಲ್ಲಿ ಅಂಗಡಿಗಳನ್ನ ಮಾಡ್ಬೋದು. ಅದು ನಿಮಗೆ ಪಶ್ಚಿಮದಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಶ್ರೇಯಸ್ಸು ಮತ್ತು ಏಳಿಗೆ ಕೊಡುತ್ತೆ, ಗ್ರೋತ್ ಆಗ್ತೀರಾ. ಅದೇ ರೀತಿ ಪಶ್ಚಿಮದಲ್ಲಿ ಮಾಡೋದ್ರಿಂದ ಮನೆ ಗಂಡು ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸು, ಮನೆಯ ಯಜಮಾನನಿಗೂ ಅದು ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಮತ್ತು ಎಲ್ಲ ರೀತಿಯ ಅನುಕೂಲಗಳನ್ನ ಪಶ್ಚಿಮದಲ್ಲಿ ಮಾಡೋದ್ರಿಂದ ನಿಮಗೆ ಅನುಕೂಲ ಬರುತ್ತೆ. ಪಶ್ಚಿಮದಲ್ಲಿ ಮಾಡೋದೇ ಆದರೆ ಅದು ಮನೇನೂ ವಾಸ್ತು ಪ್ರಕಾರ ಇರಬೇಕು, ಅಂಗಡಿಗಳು ವಾಸ್ತು ಪ್ರಕಾರ ಇರಬೇಕು. ಏನು ಹೇಳಿದ್ದಾರೆ ವಾಸ್ತು ಅವರು ಅಂತೇಳಿ ನೀವು ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡೋದಕ್ಕೆ ಹೋದರೆ ಅಲ್ಲಿ ತಪ್ಪಾಗುತ್ತೆ. ಮಾಡೋದ್ರಲ್ಲೂ ತುಂಬ ವಿಧಾನಗಳಿದ್ದಾವೆ. ಹಾಗಾಗಿ ಒಳ್ಳೆಯ ವಿಧಾನದಲ್ಲಿ ನೀವು ಪಶ್ಚಿಮದಲ್ಲಿ ಅಂಗಡಿಗಳನ್ನ ಮಾಡ್ಕೊಳೋದಾದರೆ ಮಾಡ್ಕೊಳ್ಬೋದು. ಅದೇ ರೀತಿ ದಕ್ಷಿಣದಲ್ಲಿ ದಕ್ಷಿಣದ ರಸ್ತೆಗೆ ನಮಗೆ ಕಮರ್ಷಿಯಲ್ ಜಾಗ ಸಿಕ್ಕಿದೆ, ನಾವು ಅಂಗಡಿಗಳೂ ಮಾಡಬೇಕು ಮನೇನೂ ಮಾಡಬೇಕು ಅಂತ ನೀವು ಮಾಡೋದೇ ಆದರೆ ದಕ್ಷಿಣ ನೈಋತ್ಯದಿಂದ ದಕ್ಷಿಣದ ಆಗ್ನೇಯದಲ್ಲಿ ಒಂದು 10 ಅಡಿನೋ 12 ಅಡಿನೋ ಗೇಟಿಗೆ ಬಿಟ್ಕೊಂಡು ದಕ್ಷಿಣ ಆಗ್ನೇಯದಿಂದ ಒಳಗಡೆ ಹೋಗೋ ರೀತಿ ಮಾಡಿಕೊಂಡು ಒಂದು 10-12 ಅಡಿ ಬಿಟ್ಕೊಂಡು ಮಿಕ್ಕಿದ ಜಾಗದಲ್ಲಿ ನೀವು 3 ಅಂಗಡಿನೋ 4 ಅಂಗಡಿಗಳು ಮಾಡ್ಕೊಳ್ಬೋದು. ದಕ್ಷಿಣ ನೈಋತ್ಯದಿಂದ ದಕ್ಷಿಣ ಆಗ್ನೇಯದವರೆಗೂ ಅಂಗಡಿಗಳು ಮಾಡಿಕೊಂಡು ನೀವು ದಕ್ಷಿಣ ಆಗ್ನೇಯದಲ್ಲಿ ಓಡಾಡೋ ರೀತಿ ನೀವು ವಾಸ್ತು ಪ್ರಕಾರ ಮಾಡಿಕೊಂಡ್ರೆ ದಕ್ಷಿಣದಲ್ಲೂ ಅಂಗಡಿಗಳನ್ನ ಮಾಡ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಮಾಡ್ಕೊಳ್ಬೋದು. ದಕ್ಷಿಣದಲ್ಲಿ ಮಾಡೋದ್ರಿಂದನೂ ನಿಮಗೆ ತುಂಬ ಅನುಕೂಲ ಕೊಡುತ್ತೆ. ಅದು ವಾಸ್ತುವಿನ ರೀತಿ ಇರಬೇಕು. ಅಂಗಡಿಗಳು ಸೆಲ್ಲರ್ ಮಾಡೋದು, ಮನೇನ ಗ್ರೌಂಡ್ ಫ್ಲೋರ್ ಮಾಡೋದು ಅದೆಲ್ಲ ತಪ್ಪಾಗುತ್ತೆ. ಮನೇನ 4 ಫ್ಲೋರ್ ಕಟ್ಟೋದು, ಅಂಗಡಿಗಳನ್ನ 1 ಫ್ಲೋರ್ ಕಟ್ಟೋದು, ಆ ರೀತಿನೂ ತಪ್ಪಾಗುತ್ತೆ. ಹಾಗಾಗಿ ಕೆಲವು ಕಂಡೀಷನ್ಸ್ ಇರುತ್ತೆ, ಆದರೆ ದಕ್ಷಿಣದಲ್ಲೂ ಅಂಗಡಿಗಳನ್ನ ಮಾಡ್ಬೋದು. ಅದು ವಾಸ್ತುವಿನ ರೀತಿ. ಮನೆಯ ದಕ್ಷಿಣದಲ್ಲಿ ಅಂಗಡಿಗಳು ಮಾಡೋದ್ರಿಂದ ಅವ್ರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಕೊಡುತ್ತೆ. ಮನೆಯ ಯಜಮಾನಿ, ಮನೆಯ ಹೆಣ್ಣಿಗೆ ಅದು ತುಂಬ ಶ್ರೇಯಸ್ಸು ಕೊಡುತ್ತೆ. ಹಣಕಾಸಿನ ರೀತಿಲಂತೂ ತುಂಬ ಗ್ರೋತ್ನೆಸ್ ಕೊಡುತ್ತೆ. ಅದೇ ರೀತಿ ಉತ್ತರದ ರಸ್ತೆ ಕಮರ್ಷಿಯಲ್ ಇದೆ, ನಾವು ಉತ್ತರದ ರಸ್ತೆ ಇರೋ ರೀತಿ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದಾದರೆ ಉತ್ತರದ ರಸ್ತೆಗೂ ಅಂಗಡಿಗಳನ್ನ ಮಾಡಬಾರ್ದು. ಉತ್ತರದ ರಸ್ತೆಗೆ ನೀವು ಅಂಗಡಿಗಳು ಮಾಡೋದ್ರಿಂದ ನೀವು ವಾಯುವ್ಯ ಮೂಲೆ ನಿಮಗೆ ಕಟ್ಟಾಗುತ್ತೆ, ವಾಯುವ್ಯ ಮೂಲೆ ಮೂಢ ಆಗುತ್ತೆ. ವಾಯುವ್ಯದಿಂದ ನೀವೇನು ಉತ್ತರ ಈಶಾನ್ಯದ ಒಂದು 10 ಅಡಿ 12 ಅಡಿ ಗೇಟಿಗೆ ಮಾತ್ರ ಬಿಟ್ಕೊಂಡು ಮಿಕ್ಕಿದ ಜಾಗ ಎಲ್ಲ ನಾನು ಕಮರ್ಷಿಯಲ್ಗೆ ಫ್ರಂಟ್ ಕೊಟ್ಬಿಟ್ಟು ನಾನು ಹಿಂದೆಗಡೆಗೆ ಮನೆ ಮಾಡ್ತೀನಿ ಅಂದರೆ ಅದು ವಾಸ್ತುವಿನ ರೀತಿ ದೋಷ ಆಗುತ್ತೆ. ನೀವು ಯಾವಾಗ ವಾಯುವ್ಯದಲ್ಲಿ ನೀವು ಅಂಗಡಿಗಳಿಗೆ ಅಂತೇಳಿ ನೀವು ಹಾಕಿ ಪ್ಲ್ಯಾನ್ ಮಾಡಿ ನೀವು ಫೌಂಡೇಶನ್ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಂದ ಆಚೆಗೆ ನಿಮಗೆ ಆ ಜಾಗದಲ್ಲಿ ಗಲಾಟೆಗಳು, ಕೇಸು ಕೋರ್ಟು, ಮತ್ತು ಮನೆ ಹೆಣ್ಮಕ್ಳದ್ದು ಮ್ಯಾರೇಜ್ ಡಿಸ್ಟರ್ಬೆನ್ಸು, ಮತ್ತು ಲವ್ ಮ್ಯಾರೇಜ್ಗಳಾಗೋದು, ಮನೆಯ ಗಂಡು ಮಕ್ಕಳು ಚಂಚಲ ಸ್ವಭಾವಕ್ಕೊಳಗಾಗೋದು, ಮನೆಯ ಮಕ್ಕಳು ಯಾವುದೋ ಒಂದು ಎಜುಕೇಷನ್ನು ಅಥವಾ ಜಾಬಲ್ಲೋ ಇರ್ತಾರೆ, ಅದು ನಿಮಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ವಾಯುದಿಂದ ಉತ್ತರ ಈಶಾನ್ಯದವರೆಗೂ ಅಂಗಡಿಗಳನ್ನ ದಯಮಾಡಿ ಮಾಡಬೇಡಿ, ಅದು ವಾಸ್ತುವಿಗೆ ಬರೋದಿಲ್ಲ.
ನೀವು ಯಾವಾಗ ಮನೆಗೆ ನೀವು ಉತ್ತರದಲ್ಲಿ ಅಂಗಡಿಗಳು ಮಾಡ್ತೀರೋ ನಿಮಗೆ ಉತ್ತರ ಭಾರ ಆಗುತ್ತೆ. ಉತ್ತರದ ಭಾರ ಆಗೋದ್ರಿಂದ ಉತ್ತರದಲ್ಲಿ ಅಂಗಡಿಗಳು ಬರೋದ್ರಿಂದ ನಿಮ್ಮ ಮನೆಗೆ ವಾಸ್ತುವಿನ ರೀತಿ ಅದು ತುಂಬ ದೋಷ ಆಗುತ್ತೆ. ನೀವು ಏನು ನಮಗೆ ಬಾಡಿಗೆ ಬಂದ್ಬಿಡುತ್ತೆ, ನಾವು ಬಾಡಿಗೆಯಲ್ಲಿ ಜೀವನ ಮಾಡಿಬಿಡ್ಬೋದು, ನಮಗೆ ಬಾಡಿಗೆನೇ ಸಾಕು ಅಂತ ನೀವು ಅಂದ್ಕೊಂಡ್ರೆ ಆ ಬಾಡಿಗೆ 10ರಷ್ಟು ಅದರ 100ರಷ್ಟು ನಿಮಗೆ ಸಮಸ್ಯೆಗಳನ್ನ ಕೊಡುತ್ತೆ. ಯಾವ ರೀತಿ ಅಂಗಡಿಗಳು ಮಾಡಬೇಕು, ಯಾವ ರೀತಿ ಮನೆ ಮಾಡಬೇಕು ಅಂತ ಗೊತ್ತಿದ್ದು ತಿಳ್ಕೊಂಡು ಮಾಡಬೇಕು. ಇನ್ನು ಕೆಲವರು ಅಂಗಡಿಗಳನ್ನ ನಾರ್ತ್ ರೋಡ್ಗೆ ಸೆಲ್ಲರ್ ಮಾಡಿ ವಾಸ್ತುವಿನ ರೀತಿ ಮಾಡೋಕ್ಕೆ ಹೋಗ್ತಾರೆ. ಅದು ವಾಸ್ತುಗೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಾರ್ತ್ ಸೈಡೂ ಕಮರ್ಷಿಯಲ್ಗೆ ಅಂಗಡಿಗಳು ಮಾಡಿ ಹಿಂದೆಗಡೆಗೆ ಮನೆ ಮಾಡಬಾರ್ದು. ಪೂರ್ವದ ರಸ್ತೆಗೂ ಮಾಡಬಾರ್ದು. ನಿಮಗೆ ಪಶ್ಚಿಮದ ರಸ್ತೆಗೆ ದಕ್ಷಿಣದ ರಸ್ತೆಗೆ ಮಾತ್ರ ಅವಕಾಶ ಇರುತ್ತೆ. ಆದರೆ ಅದನ್ನು ವಾಸ್ತುವಿನ ರೀತಿ ಒಳ್ಳೆಯ ವಾಸ್ತು ಸಲಹೆಗಾರರನ್ನ ಕರೆಸಿ ತೋರಿಸ್ಕೊಂಡು ಮಾಡ್ಕೊಳೋದ್ರಿಂದ ಮಾತ್ರ ನಿಮಗೆ ಅದು ಅನುಕೂಲ ಆಗುತ್ತೆ ಹೊರತು ಪೂರ್ವಕ್ಕೆ ಉತ್ತರಕ್ಕೆ ಕಂಪಲ್ಸರಿ ನಿಷೇಧ. ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನ ಮಾಡಲೇಬಾರ್ದು. ನೀವು ಆ ರೀತಿ ಅಂಗಡಿಗಳು ಮಾಡೋದ್ರಿಂದ ನಿಮಗೆ ಆ ಜಾಗದ ಪವರೇ ಹೊರಟೋಗುತ್ತೆ ಮತ್ತು ಆ ಜಾಗದಿಂದ ನೀವು ನಷ್ಟನೇ ಅನುಭವಿಸ್ತೀರಾ. ಆ ಸೈಟ್ನೇ ಸೇಲ್ ಮಾಡಿಬಿಡ್ತೀರಾ, ಆ ಪ್ರಾಪರ್ಟಿನೇ ಸೇಲ್ ಮಾಡೋಷ್ಟು ಸಾಲಗಳು ಮಾಡ್ಕೊತೀರಾ, ಆ ಪ್ರಾಪರ್ಟಿ ಕೂಡ ನಿಮಗೆ ಉಳಿಯೋದಿಲ್ಲ. ಆ ರೀತಿ ಸಮಸ್ಯೆಗಳು ತುಂಬ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸೈಟ್ ಆಗಲಿ ಪೂರ್ವದ ರಸ್ತೆಗೆ ಉತ್ತರದ ರಸ್ತೆಗೆ ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನ ಮಾಡಬೇಡಿ. ನೀವು ಹಂಗೆ ಮಾಡಬೇಕು ಅಂದರೆ ಸೈಟ್ ಪೂರ್ತಿ ಮಾಡ್ಕೊಳ್ಳಿ. ಫ್ರಂಟ್ಗೆ ನಾನು 2 ಅಂಗಡಿ ಹಾಕ್ತೀನಿ, 1 ಅಂಗಡಿ ಹಾಕ್ತೀನಿ, ಅದರಲ್ಲೂ ಕೆಲವರು ಇರ್ತಾರೆ ನಾನು 1 ಅಂಗಡಿ ಮಾತ್ರ ಹಾಕ್ತೀನಿ, ಒಂದು 10 ಅಡಿ 12 ಅಡಿ ಮಾತ್ರ ನಾನು ನೋಡಿ ಇಲ್ಲಿ ಆಗ್ನೇಯದಲ್ಲಿ ಇಷ್ಟು ಮಾತ್ರ ನಾನು 1 ಅಂಗಡಿ ಮಾಡ್ಕೊಂಡ್ಬಿಡ್ತೀನಿ, ನಮಗೆ ಟೈಮ್ ಪಾಸ್ಗೆ ಆಗುತ್ತೆ, ನಾನು ಅಲ್ಲಿ ಕೂತ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ತೀನಿ, ನಾನು ಏನೋ ಮಾಡ್ತೀನಿ ಅಂತ ನೀವು ಹೋದರೆ ನೀವು ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿಂದ ಸಮಸ್ಯೆಗಳೇ ಜಾಸ್ತಿ. ನೀವು ನಿಮ್ಮ ಗ್ರೋತ್ನೆಸ್ನ ಅಲ್ಲಿಗೆ ನೀವು ಡೌನ್ಫಾಲ್ ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊಡ್ತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅದೇ ರೀತಿ ಇಲ್ಲೂ ಅಷ್ಟೇ. ಇನ್ನು ಕೆಲವರು ನಾನು ಪೂರ್ತಿ ಹಾಕೋದಿಲ್ಲ, ನಾನು 1 ಅಂಗಡಿ ಮಾತ್ರ ಹಾಕ್ತೀನಿ, ನಾನು ಇಲ್ಲಿ 1 ಅಂಗಡಿ ಮಾತ್ರ ಮಾಡ್ತೀನಿ, ಇನ್ನೆಲ್ಲ ನನಗೆ ಫುಲ್ ಖಾಲಿ ಇರುತ್ತೆ, ಈ ಕಾರ್ನರಲ್ಲಿ ಮಾತ್ರ 1 ಅಂಗಡಿ ಹಾಕ್ತೀನಿ ಅಂತ ಏನಾದರೂ ನೀವು ವಾಯುದಲ್ಲಿ ಮಾಡಿದ್ರು ನಿಮಗೆ ಅದು ಸಮಸ್ಯೆಗಳನ್ನ ತಂದು ಕೊಡುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಂಗಡಿಗಳಿಗೆ ಮಾಡೋದಾದರೆ ತುಂಬ ಜಾಗರೂಕತೆಯಿಂದ ಮಾಡಿಕೊಳ್ಬೇಕಾಗುತ್ತೆ. ಆ ಅಂಗಡಿಗಳಿಂದ ನಿಮಗೆ ಬರೋ ಲಾಭಕ್ಕಿಂತ ಅದರ 10ರಷ್ಟು 100ರಷ್ಟು ನೀವು ಅದನ್ನು ಬರ್ಸೋದಕ್ಕಾಗದೇ ಇರೋಂಥ ಸಮಸ್ಯೆಗಳಿಗೂ ಸಿಕ್ಕಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಕ್ಕಳ ಗ್ರೋತ್ ಮುಖ್ಯ. ನೀವು ಯಾರೇ ಆಗಲಿ, ನಾವೇ ಆಗಲಿ, ನೀವೇ ಆಗಲಿ, ಏನೇ ನಾವು ಸಂಪಾದನೆ ಮಾಡಬೇಕು ಅಂತ ಹೊರಟ್ರು ಮಾಡಿದ್ರೂ ಅದು ಮಕ್ಕಳ ಭವಿಷ್ಯಕ್ಕಾಗಿ. ಹಾಗಾಗಿ ನೀವು ಆ ರೀತಿ ಮಾಡಿಕೊಂಡು ತಪ್ಪುಗಳು ಮಾಡಿಕೊಂಡು ಮಕ್ಕಳ ಭವಿಷ್ಯಗಳನ್ನ ಹಾಳು ಮಾಡ್ಕೊಳೋದ್ರ ಬದಲು ವಾಸ್ತುವಿನ ರೀತಿ ಮನೆ ಮಾಡ್ಕೊಳ್ಳಿ. ಅದು ನೀವು ಅಂಗಡಿಗಳನ್ನ ಯಾವ ರೀತಿ ಮಾಡಬೇಕು, ಮನೇನೇ ಯಾವ ರೀತಿ ಮಾಡಬೇಕು ಅಂಥೇಳಿ ವಾಸ್ತು ಸಲಹೆಗಾರನ ತೋರಿಸಿ ಮಾಡ್ಕೊಳ್ಳಿ. ಅದು ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಯಾವುದೂ ಬೇಡ ಅಂಥೇಳಿ ನೆಮ್ಮದಿಯಾಗಿ ಒಂದು ಮನೆ ಮಾಡ್ಕೊಳ್ಳಿ, ಅದು ನಿಮಗೆ ಅನುಕೂಲ ಕೊಡುತ್ತೆ. ನೀವು ವಾಸ್ತುವಿನ ರೀತಿ ಒಂದು ಒಳ್ಳೆಯ ಜಾಗದಲ್ಲಿ ಮನೆ ಮಾಡಿಕೊಂಡ್ರೆ ನಿಮಗೆ ಆ ರೀತಿ ಬೇರೆ ಅಂಗಡಿಗಳಿಗೆ ಆಗೋದಕ್ಕೇ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ತೆಗೆಯೋದಕ್ಕೂ ಅನುಕೂಲ ಕೊಡುತ್ತೆ. ಆದರೆ ನೀವು ತುಂಬ ಜಾಣತನ ಉಪಯೋಗಿಸಿ ಒಂದೇ ಜಾಗದಲ್ಲಿ ಎಲ್ಲ ಮಾಡಿಬಿಡೋಣ ಅಂತ ಹೋಗ್ತೀರಾ. ಅದು ವಾಸ್ತುವಿನ ರೀತಿ ಸರಿ ಬಂದರೆ ಕೆಲವು ಜಾಗಗಳಲ್ಲಿ ಆಗಿ ಬರುತ್ತೆ, ಕೆಲವು ಜಾಗಗಳಲ್ಲಿ ಆಗಿ ಬರೋದಿಲ್ಲ. ಅಂಥ ಜಾಗಗಳಲ್ಲಿ ನೀವು ಅಂಗಡಿಗಳು ಮಾಡಿದ್ರೆ ಅದರಿಂದ ನಿಮಗೆ ನಷ್ಟನೇ ಜಾಸ್ತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸೈಟಲ್ಲಾಗಲಿ ವಾಸ್ತುವಿನ ರೀತಿ ಯಾವ ರೀತಿ ಅಂಗಡಿಗಳು ಮಾಡ್ಕೊಳ್ಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಗ ಅನ್ನೋದಾದರೆ ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ತಿಳ್ಕೊಂಡು ಅಥವಾ ಈ ಡಿಸ್ಪ್ಲೇಲಿ ಬರ್ತಾ ಇರತಕ್ಕಂಥ ನಮ್ಮ ನಂಬರ್ಗೆ ಕಾಲ್ ಮಾಡಿ ಆ ವಾಸ್ತು ಸಲಹೆಗಳನ್ನ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಈ ದಿನದ ಅಂಗಡಿಗಳು ಮತ್ತು ಮನೆ ಒಂದೇ ಜಾಗದಲ್ಲಿ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮಾಡಬಾರ್ದು ಅನ್ನೋದರ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.